99 ಜಸ್ಟ್ ಮೂವಿ ಅಲ್ಲ, ಅದು ಎಮೋಷನಲ್. ಈ ಮೂವಿ ಅಂದ್ರೆ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತು ವಿಡಿಯೋದಲ್ಲಿ 99 ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಕೇಳಬಹುದು, ಮೂವಿ ಬಂದು ಹೋಗಿ 6 years ಆಗಿದೆ. ಇವಾಗ ಏನು ಮೂವಿ ಬಗ್ಗೆ ಅಂತ ನಾ ಇವತ್ತು ಟಿವಿಯಲ್ಲಿ ಮೂವಿ ನೋಡಿದ್ವಿ ವೀಕ್ಷಕರೇ. ಮೂವಿ ಟಿವಿಲಿ ಅಂತಲ್ಲ, ಥಿಯೇಟರ್ ಅಲ್ಲಿ ನೋಡಿದ್ದೀನಿ, ನಿಮ್ಮ ಮೊಬೈಲ್ ನೋಡಿದ್ದೀನಿ, ಸುಮಾರು ಸಾರಿ ಮೂವಿ ನೋಡಿದ್ದೀನಿ. ಆದ್ರೆ ಈ ಮೂವಿ ಬಗ್ಗೆ ವಿಡಿಯೋ ಮಾಡಿದಿಲ್ಲ, ಒಟ್ಟ ರಿವ್ಯೂ ಕೂಡ ಮಾಡಿದಿಲ್ಲ. ಅವಾಗಿನ ನಂದಿನಿ ಯೂಟ್ಯೂಬ್ ಚಾನಲ್ ಇದ್ದಿಲ್ಲ ವೀಕ್ಷಕರೇ, 6 years ಬ್ಯಾಕ್. ಹಾಗಾಗಿ ಈ ಮೂವಿ ಬಗ್ಗೆ ಇವತ್ತು ಮಾತಾಡ್ಬೇಕನ್ನಿಸ್ತು, ಮಾತಾಡ್ತಾ ಇದ್ದೀನಿ. 99 ವೀಕ್ಷಕರೇ ಮೂವಿ ನೀವು ಎಷ್ಟು ಸಲ ನೋಡಿದಿರ ಕಮೆಂಟ್ ಮಾಡಿ. ನಾನೊಂದು ಸುಮಾರು ಸಾರಿ ಮೂವಿ ನೋಡಿದ್ದೀನಿ. ಯಾಕಂದ್ರೆ ಈ ಮೂವಿ ಅಲ್ಲ, ಎಮೋಷನಲ್ ಅಂತಾನೆ ಹೇಳ್ಬೋದು. ಆ ಸ್ಟೋರಿ ಆಗಿರ್ಬೋದು, BGM ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸೂಪರ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಅದರಲ್ಲಂತರೂ ಭಾವನಾ ಮೇನ ಆಕ್ಟಿಂಗ್ ಆಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಕ್ಟಿಂಗ್ ಆಗಿರ್ಬೋದು, ಸೂಪರ್ ಅಂತ ಹೇಳ್ಬೋದು. ಮತ್ತು ಅರ್ಜುನ್ ಜನ್ಯ ಮ್ಯೂಸಿಕ್ ಆಗಿರ್ಬೋದು, ವಿಜಯ್ ಪ್ರಕಾಶ್ ಸಾಂಗ್ಸ್ ಆಗಿರ್ಬೋದು, ಟೋಟಲ್ ಅಂತೂ ಮೂವಿ ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ ವೀಕ್ಷಕರೇ. ಕ್ಲೈಮ್ಯಾಕ್ಸ್ ಏನಂತ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತೀವಿ ವೀಕ್ಷಕರೇ, ಅಷ್ಟು ಚೆನ್ನಾಗಿದೆ ಈ ವೀಕ್ಷಕರೇ. ಇದು ತಮಿಳ್ನ 96 ಮೂವಿ ಇದೆ, ಅದರ ರಿಮಿಕ್ ವೀಕ್ಷಕರೇ 99 ಮೂವಿ. ನಿಜ ಹೇಳ್ಬೇಕಂದ್ರೆ ರಿಮಿಕ್ಕಿಂತ ಇದೇ ಅಷ್ಟು ಚೆನ್ನಾಗಿದೆ ಕನ್ನಡ 99 ಮೂವಿನೇ. 96 ಮೂವಿ ಕೂಡ ಚೆನ್ನಾಗಿದೆ, ಆದರೆ 99 ಮೂವಿ ಅದಕ್ಕಿಂತನೂ ಸೂಪರ್ ಆಗಿ ತೆಗಿದ್ದಾರೆ ವೀಕ್ಷಕರೇ. ನೀವಿನ್ನೂ ಏನಾದರೂ ಮೂವಿ ನೋಡಿಲ್ಲ ಅಂದರೆ ಹೋಗಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ, ಹೋಗಿ ನೋಡಬಹುದು. ತುಂಬ ಸಖತ್ತಾಗಿದೆ ವೀಕ್ಷಕರೇ ಮೂವಿ ಅಂತೂ. ಒಂದೊಂದು ಇದು ಸೀನ್ ಅಂತೂ ಸೂಪರ್ ಆಗಿದೆ. ನಾ ಇವತ್ತು ಮೂವಿ ನೋಡಿ ಹಂಗೆ ಎಮೋಷನಲ್ ಆಯಿತು, ಹೀಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸೂಪರ್ ಆಗಿದ್ದು ವೀಕ್ಷಕರೇ. ಆ ಲಾಸ್ಟ್ ಏರ್ಪೋರ್ಟ್ ಸೀನ್ ಆಗಿರ್ಬೋದು, ಟೋಟಲಿ ಅಂತೂ ಸೂಪರ್ ಆಗಿದ್ದು ವೀಕ್ಷಕರೇ ಮೂವಿ ಅಂತೂ. ಎಷ್ಟು ಸಾರಿ ನೋಡಿದ್ರು ಬೇಜಾರಾಗಲ್ಲ. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ತ್ಡೇ ಪ್ರಯುಕ್ತ ಸುಮಾರು ಸಿನಿಮಾಗಳು ಹಾಕಿದ್ದಾರೆ ವೀಕ್ಷಕರೇ ಟಿವಿಯಲ್ಲಿ. ಇವತ್ತು ನಾ ಹಾಗೆ 99 ಮೂವಿ ಹಾಕಿದ್ರು ಕಲರ್ಸ್ ಸಿನಿಮಾದಲ್ಲಿ. ಹಾಗೆ ನೋಡ್ತಾ ಹಾಗೆ ಎಮೋಷನಲ್ ಆಗೋದೆ ಮೂವಿ ಲಾಸ್ಟ್ ಸೀನ್ ಅಂತ ನೋಡಿ. ನಾ ಮೊಬೈಲ್ ನೋಡಿದ್ದೆ, ಟಿವಿ ನೋಡಿದ್ದೆ, ಹಿಂಗೆ ಅನಿಸ್ತಿಲ್ಲ. ಇವತ್ತು ಯಾಕೋ ಮೂವಿ ನೋಡಿ ಅದರಲ್ಲಂತರೂ ಒಂದು ಎಮೋಷನಲ್ ಸಾಂಗ್ ಇದೆ ವೀಕ್ಷಕರೇ. ಆ ಸಾಂಗ್ BGM ಕೇಳಿದ್ರು ವಿಡಿಯೋ ಮಾಡಿ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಂತ ಆಸೆ ಇದೆ ವೀಕ್ಷಕರೇ. ಹಾಗಾಗಿ ಇವತ್ತು ವಿಡಿಯೋ ಮುಖಾಂತರ ನಾನು ಹಂಚಿಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ಮೂವಿ ನೋಡಿ ನಿಮಗೆ ಏನೆಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ಮೂವಿ ನೋಡಿದ್ರೆ ಯಾರು ನೆನಪಾಗುತ್ತೆ, ನಿಮ್ಮ ಕಾಲೇಜ್ ಲೈಫ್ ನೆನಪಾಗುತ್ತಾ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ. ಕಾಲೇಜ್ ಲೈಫ್ ಆಗಿರ್ಬೋದು, ಶಾಲೆಯ ಲೈಫ್ ಆಗಿರ್ಬೋದು, ನಿಮ್ಗೆ ಏನು ನೆನಪಾಗುತ್ತೆ ಕಮೆಂಟ್ ಮಾಡಿ. ಒಟ್ಟಾರೆ 99 ಮೂವಿಗೆ ಹ್ಯಾಟ್ಸಪ್ ಅಂತಲೇ ಹೇಳ್ಬೇಕು. ಇದು ಮೂವಿ ಅಂತ ಹೇಳಬಾರ್ದು ವೀಕ್ಷಕರೇ, 99 ಈಸ್ ಎಮೋಷನಲ್ ಅಂತ ಹೇಳ್ಬೇಕು ವೀಕ್ಷಕರೇ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಒಂದ್ಸರಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.